ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್. ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಕಡೆಯಿಂದ 6ನೇ ಗ್ಯಾರಂಟಿ ಯೋಜನೆ ಕೂಡ ಘೋಷಣೆ ಆಗಿದೆ. ಇದ್ರ ಮುಖಾಂತರ ಯಾರ ಹೆಸರಲ್ಲಿ ಜಮೀನು ಇರೋದಿಲ್ವೋ, ಯಾರ ಹೆಸರಲ್ಲಿ ಮನೆ ಇರೋಲ್ವೋ ಅಂಥವ್ರೆಲ್ರಿಗೂ ಕೂಡ ಫ್ರೀಯಾಗಿ ರಾಜ್ಯ ಸರ್ಕಾರದ ಕಡೆಯಿಂದನೇ ಜಮೀನು ಸಿಗ್ತಾ ಇದೆ. ಜೊತೆಗೆ ಅವ್ರ ಹೆಸರಿಗೆ ಭೂಮಿ ಕೂಡ ಸಿಗ್ತಾ ಇದೆ. ಮತ್ತು ಸೈಟ್ ಇಲ್ಲಾಂದರೆ ಸೈಟು, ಮನೆ ಎಲ್ಲ ಕೂಡ ಸಿಗ್ತಾ ಇದೆ. ಇದಕ್ಕೆ ಅರ್ಜಿ ಹಾಕೋದು ಹೇಗೆ ಇದು ಜಾರಿಗೆ ಬಂತು? ಇದು ಫೇಕ್ ಇನ್ಫಾರ್ಮೇಷನ್ ಅಥವಾ ಸುಮ್ಮನೆ ನೀವೇನೇನೋ ಹೇಳ್ತಿದ್ದೀರಾ? ನಿಜಾನ? ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹೌದು, ಒಟ್ಟು ಕರ್ನಾಟಕ ಸರ್ಕಾರದಿಂದ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಈಗ 2 ವರ್ಷ ಕೂಡ ಕಂಪ್ಲೀಟ್ ಆಗಿದೆ. ಈಗ 2 ವರ್ಷ ಆದಮೇಲೆ 6ನೇ ಗ್ಯಾರಂಟಿ ಯೋಜನೆಯನ್ನು ನಾನು ಜಾರಿಗೆ ತರ್ತಿದ್ದೀನಿ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಘೋಷಣೆನ ಮಾಡಿದ್ದಾರೆ. ಸೊ ಈ ಗ್ಯಾರಂಟಿ ಯೋಜನೆ ಮುಖಾಂತರ ಯಾರ ಹೆಸರಲ್ಲಿ ಭೂಮಿ ಇರೋದಿಲ್ವೋ ಅಥವಾ ಯಾರ ಹೆಸರಲ್ಲಿ ಮನೆ ಇರೋದಿಲ್ವೋ ಅಂಥವ್ರಿಗೆ ಉಚಿತವಾಗಿ ರಾಜ್ಯ ಸರ್ಕಾರದ ಕಡೆಯಿಂದನೇ ಖಾತೆಗಳು ಮಾಡಿ ಕೂಡ ಕೊಡ್ತಾ ಇದ್ದಾರೆ, ಭೂಮಿ ಕೂಡ ಕೊಡ್ತಾ ಇದ್ದಾರೆ. ಇದಕ್ಕೆ ಅರ್ಜಿ ಹಾಕೋದು ಹೇಗೆ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು, ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು, ನಮ್ಮ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ 6ನೇ ಗ್ಯಾರಂಟಿ ಯೋಜನೆ ಜಾರಿ ಆಗಿದೆ. ಈಗ 5 ಗ್ಯಾರಂಟಿ ಯೋಜನೆ ಇದೆ, ಅದರಲ್ಲೇ ಗೃಹಲಕ್ಷ್ಮಿ ಪ್ರಮುಖವಾದ ಯೋಜನೆ. ಇಲ್ಲಿವರೆಗೂ ನಮ್ಮ ಸಿದ್ದರಾಮಯ್ಯ ಅವ್ರ ಕಡೆಯಿಂದ 38,000 ರೂಪಾಯಿ ಉಚಿತವಾಗಿ ಕೊಟ್ಟಿದ್ದಾರೆ. ಯಾವುದೇ ರಾಜ್ಯ ಸರ್ಕಾರಗಳು, ಯಾವುದೇ ಕೇಂದ್ರ ಸರ್ಕಾರಗಳು ಕೂಡ ಇಲ್ಲಿವರೆಗೂ ಇಷ್ಟು ಹಣನ ಫ್ರೀಯಾಗಿ ಕೊಟ್ಟಿರಲಿಲ್ಲ. ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಮೊದಲು ಹಣ ಕೊಡ್ತಿದ್ರು, ಈಗ 10 kg ಅಕ್ಕಿ ಫ್ರೀಯಾಗಿ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ನೀವು ಹೆಣ್ಮಕ್ಳಿಗೆ ಫ್ರೀಯಾಗಿ ಓಡಾಡೋದಕ್ಕೆ ಬಿಟ್ಟಿದ್ದಾರೆ. ಪ್ರತಿ ಬಸ್ಗಳಲ್ಲೂ ನೀವು ಫ್ರೀಯಾಗಿ ಓಡಾಡಬಹುದು. ಅದ್ರ ಜೊತೆಗೆ ಯಾರು ನಿರುದ್ಯೋಗಿಗಳಾಗಿರ್ತಾರೆ ಅಂಥವ್ರು 3,000 ರೂಪಾಯಿ ಕೊಟ್ಟಿದ್ದಾರೆ. ಯಾವುದೇ ಇದಕ್ಕಿಂತ ಮುಂಚೆ ಅಧಿಕಾರದಲ್ಲಿದ್ದೋ ಯಾವುದೇ ಪಕ್ಷದವರಾಗಿರಬಹುದು, ಯಾವುದೇ ರಾಜ್ಯದಲ್ಲಾಗಿರಬಹುದು, ಇಷ್ಟು ಒಳ್ಳೆಯ ಯೋಜನೆಗಳನ್ನ ಜಾರಿಗೆ ತಂದಿರಲಿಲ್ಲ. ನಮ್ಮ ಸಿದ್ದರಾಮಯ್ಯ ಅವರು ಜಾರಿಗೆ ತಂದಿದ್ರು. ಈಗ 6ನೇ ಗ್ಯಾರಂಟಿ ಏನಪ್ಪ ಅಂದರೆ ಕರ್ನಾಟಕ ಜನತೆಗೆ ಮತ್ತೊಂದು ಗುಡ್ ನ್ಯೂಸ್ ನೀಡಿದೆ. ಸೊ ಏನಪ್ಪ ಅಂದರೆ 2 ವರ್ಷ ಕಂಪ್ಲೀಟ್ ಆಯ್ತಲ್ವ, ಅದಕ್ಕೋಸ್ಕರ ಭೂ ಗ್ಯಾರಂಟಿ ಅಂತ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಭೂ ಗ್ಯಾರಂಟಿ ಅಂದರೆ ಉಚಿತವಾಗಿ ಭೂಮಿ ನೀಡುವಂತಹ ಯೋಜನೆ ಆಗಿರುತ್ತೆ. ಸೊ ಇದಕ್ಕೆ 6ನೇ ಗ್ಯಾರಂಟಿ ಅಂತ ಅವರು ಹೆಸರಿಟ್ಟಿದ್ದಾರೆ. ಇದಕ್ಕೆ ಯಾರು ಅರ್ಜಿ ಹಾಕ್ತಾರೆ, ಯಾರು ಇದು ಸಿಗುತ್ತೆ ಅನ್ನೋದನ್ನ ನೋಡೋದಾದರೆ ಇದಕ್ಕೆ ಬಡ ಜನರು ಮುಖ್ಯವಾಗಿ ಅರ್ಜಿ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಅಂಥವ್ರು ಇದಕ್ಕೆ ಅರ್ಜಿ ಹಾಕೋದಕ್ಕೆ ಸಹಾಯ ಆಗುತ್ತೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಮೇ 21ನೇ ತಾರೀಕು ಮಹತ್ವದ ಗ್ಯಾರಂಟಿ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರ ಘೋಷಣೆನ ಮಾಡಿದೆ. ಡಿ ಕೆ ಶಿವಕುಮಾರ್ ಇದ್ರ ಬಗ್ಗೆ ಮೊದಲೇ ಕ್ಲೂನ ಕೊಟ್ಟಿದ್ರು. ಸೊ ಹಲವಾರು ವರ್ಷಗಳಿಂದ ಯಾರ್ಯಾರ ಹೆಸರಲ್ಲಿ ಹಕ್ಕುಪತ್ರ ಇರಲಿಲ್ವೋ ಅಂಥವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸು. ಏನಪ್ಪ ಇದು ಅಂತ ಹೇಳಿದ್ರೆ, ಕಾನೂನುಬದ್ಧ ಭೂಸ್ವಾಮ್ಯ ದಾಖಲೆ ಇಲ್ಲದವರು ಯೋಜನೆಯ ಲಾಭವನ್ನು ಪಡ್ಕೊಳ್ಳೋಕೆ ಅರ್ಹರಿರ್ತಾರೆ. ಏನಂದರೆ ತಮ್ಮ ಬಳಿ ಜಮೀನು ಇರುತ್ತೆ, ಒಂದಷ್ಟು ವರ್ಷದಿಂದ ನಾವು ಅದೇ ಜಾಗದಲ್ಲಿ ಇರ್ತೀವಿ, ಬಟ್ ನಮ್ಗೆ ಅದಕ್ಕೆ ಖಾತೆ, ಕಂದಾಯ ಇರೋದಿಲ್ಲ, ಹಕ್ಕುಪತ್ರ ಇರೋದಿಲ್ಲ, ಆಡಳಿತಾತ್ಮಕವಾಗಿ ಅಕ್ರಮ ವಾಸ ಅಂತ ಅದನ್ನು ಕರಿತಾ ಇರ್ತಾರೆ. ಅದ್ರಿಗೆ ಈ ಯೋಜನೆ ಅಡಿಯಲ್ಲಿ ಭೂ ಯೋಜನೆ, ಈ ಭೂ ಗ್ಯಾರಂಟಿ ಇದೆ ಅಲ್ವಾ, ಅದ್ರ ಮುಖಾಂತರ ನಿಮಗೆ ಆ ಜಾಗ ಸ್ವಂತವಾಗೇ ಸಿಗುತ್ತೆ. ಹೇಗೆ ಅಂದರೆ ನೀವು ಸುಮಾರು ವರ್ಷಗಳಿಂದ ಅದೇ ಜಾಗದಲ್ಲಿ ವಾಸ ಮಾಡ್ತಾ ಇರ್ತೀರಾ. ನೀವು ಒಂದು ಮನೇನ ಕಟ್ಕೊಂಡಿರ್ತೀರಾ ಅಥವಾ ಆ ಭೂಮಿ ಇರುತ್ತಲ್ಲ ಆ ಹೊಲದಲ್ಲಿ ಇರ್ತೀರಾ, ಬಟ್ ಅದು ನಿಮ್ಮ ಹೆಸರಿಗೆ ಆಗಿರಲಿಲ್ಲ. ಸೊ ಈ ಯೋಜನೆ ಮುಖಾಂತರ ಏನಪ್ಪ ಅಂದರೆ ಸುಮಾರು ವರ್ಷಗಳಿಂದ ನೀವು ಅಲ್ಲೇ ವಾಸ ಮಾಡ್ತಿದ್ದೀರಾ ಅಂದರೆ ಸ್ಥಳೀಯ ತಹಶೀಲ್ದಾರ್ಗಳು ಅಥವಾ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡ್ತಾರೆ, ವೆರಿಫಿಕೇಷನ್ನ ಮಾಡ್ತಾರೆ. ಎಷ್ಟು ವರ್ಷಗಳಿಂದ ಈ ಭೂಮಿಯನ್ನು ನೀವು ಉಪಯೋಗ ಮಾಡ್ತಿದ್ದೀರಾ, ಇದರ ವಾಸ್ತವಿಕ ಬಳಕೆದಾರರು ಯಾರು ಅಂತ ಅವರು ಬರ್ಕೊಂಡು ಅದನ್ನು ಖಾತೆನ ಸೃಷ್ಟಿ ಮಾಡ್ತಾರೆ. ಸೊ ಖಾತೆ ಸಿದ್ಧ ಆದಮೇಲೆ ನಿಮಗೆ ಯಾವ ವ್ಯಕ್ತಿಯ ಹೆಸರಲ್ಲಿರುತ್ತೋ ಆ ವ್ಯಕ್ತಿಗೆ ಅಧಿಕೃತವಾಗಿ ದಾಖಲೆ ಸಿಗುತ್ತೆ. ಅಂದರೆ ನಿಮ್ಮ ಹೆಸರಲ್ಲಿ ಖಾತೆ ಆಗುತ್ತೆ. ನೆಕ್ಸ್ಟು ನಿಮಗೆ ಪಾಣಿ ಎಲ್ಲ ಸಿಗುತ್ತೆ. ಅದಾದಮೇಲೆ ನೀವು ಬ್ಯಾಂಕ್ ಮುಖಾಂತರ ಸಾಲನ ಪಡ್ಕೋಬಹುದು, ಮನೆ ನಿರ್ಮಾಣ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಅಥವಾ ಸೈಟ್ಗೆ ಒಂದು ಮಾನ್ಯತೆ ಕೂಡ ಸಿಗುವಂತಹ ಲಾಭಗಳನ್ನು ನೀವು ಇದ್ರ ಮುಖಾಂತರ ಪಡ್ಕೋಬಹುದಾಗಿರುತ್ತೆ. ಇದು ಯಾರಿಗೆ ಲಾಭ ಆಗುತ್ತೆ ಈ ಯೋಜನೆ ಮುಖಾಂತರ, ಯಾರಿಗೆ ಇದು ಬೆನಿಫಿಟ್ ಸಿಗುತ್ತೆ ಅಂದರೆ ಬಡತನದಲ್ಲೇ ಬೇಯುತ್ತಿದ್ರು ಹಲವು ವರ್ಷಗಳಿಂದ ವಾಸ ಆಗಿರುವಂತಹ ಕುಟುಂಬಗಳಿಗೆ ಇದು ಹೆಚ್ಚು ಸಹಾಯ ಆಗುತ್ತೆ. ಅವರಿಗೆ ಹಕ್ಕುಪತ್ರ ನೀಡಿ ಅಧಿಕೃತವಾಗಿ ಜಮೀನು ಸಿಗುವಂತೆ ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ರೈತರು ಯಾರಿರ್ತಾರೆ ಅಂಥವರಿಗೆ, ಈ ಕೃಷಿ ಭೂಮಿ ಉಪಯೋಗಿಸ್ತಾ ಇರೋವಂಥವರಿಗೆ ಇದ್ರ ಮೇಲೆ ಭೂಮಿಯ ಹಕ್ಕು ಸಿಗುತ್ತೆ. ಅದಲ್ಲದೆ ನಗರದ ಹೊರವಲಯದಲ್ಲಿ ನಿವಾಸಿಗಳಾಗಿರುವಂಥವರು, ಚಿಕ್ಕ ಚಿಕ್ಕ ಗುತ್ತಿಗೆ ಮನೆಗಳನ್ನು ಕಟ್ಟಿಕೊಂಡಿರುವಂತಹ ಕುಟುಂಬಗಳು, ಜೊತೆಗೆ ಸರಿಯಾಗಿ ನೆರಳಿಲ್ಲದೆ ಬದುಕುತ್ತಿರುವ ಜೀವಿಗಳು, ಮನೆ ಇಲ್ಲ ಅಂತ ಬದುಕ್ತಾ ಇರುವಂಥ ಜೀವಿಗಳು, ಅಸಂಘಟಿತ ಕಾರ್ಮಿಕರು ಮತ್ತು ತಮ್ಮ ಅಂಗಡಿಗಳಿಗೆ ಯಾವುದೋ ಒಂದು ಅಂಗಡಿ ಇಟ್ಕೊಂಡಿರ್ತಾರೆ, ಅದಕ್ಕೆ ಜಮೀನು ದಾಖಲೆ ಇಲ್ಲದವರು ಈ ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕೆ ಅರ್ಹರಾಗಿರ್ತಾರೆ. ಇದಕ್ಕೆ ಹೇಗೆ ಅಂದರೆ ರಾಜ್ಯ ಸರ್ಕಾರ ನಿರ್ಧರಿಸಿದ ಪ್ರಕ್ರಿಯೆಯಲ್ಲಿ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಫಾರ್ಮನ್ನು ತಮ್ಮ ವಾಸಸ್ಥಳದ ವಿವರ, ಜೊತೆಗೆ ಭೂ ಉಪಯೋಗ ವಿವರ, ಎಷ್ಟು ವರ್ಷಗಳಿಂದ ತಾವು ಅಲ್ಲಿ ವಾಸಿಸುತ್ತಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಬೇಕಾಗುತ್ತೆ. ತಾಲೂಕು ಅಥವಾ ನಗರ ಭೂ ದಾಖಲಾತಿ ಇಲಾಖೆಗೆ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ. ಸ್ಥಳ ಪರಿಶೀಲನೆಗೆ ಬಂದ ನಂತರ ಅಧಿಕಾರಿಗಳು ನಿಮ್ಮ ಹೆಸರಿನಲ್ಲಿ ಖಾತೆಯನ್ನು ಜಾರಿಗೆ ತರ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ.
ಈ ಯೋಜನೆಯಿಂದ ಏನೇನು ಲಾಭ ಆಗುತ್ತೆ ಅಂದರೆ ನಿಮಗೆ ನೀವಿರೋ ಜಾಗದ ಮೇಲೆ ಕಾನೂನುಬದ್ಧವಾಗಿ ಹಕ್ಕು ಸಿಗುತ್ತೆ. ಬ್ಯಾಂಕ್ಗಳಲ್ಲಿ ಹಣ ಪಡೆಯೋದಕ್ಕೆ ಸಹಾಯ ಆಗುತ್ತೆ. ಭೂ ವಿವಾದಗಳಿದ್ದರೆ ಅದೆಲ್ಲ ಕೂಡ ನಿಮಗೆ ಈಗ ಕ್ಲಿಯರ್ ಆಗುತ್ತೆ. ಸರ್ಕಾರದ ಭವಿಷ್ಯದ ಯೋಜನೆ ಅಡಿಯಲ್ಲಿ ಮನೆ ಕಟ್ಸೋದಕ್ಕೆ ಅಥವಾ ನೀರಾವರಿ ಪಂಪ್ ಸೆಟ್ ಯೋಜನೆಗಳಿಗೆ ಕೂಡ ನಿಮಗೆ ಅರ್ಹತೆ ಸಿಗುತ್ತೆ. ಡಿಜಿಟಲ್ ರೂಪದಲ್ಲಿ ನಿಮಗೆ ಖಾತೆ ಕೂಡ ಸಿಗುತ್ತೆ. ಇದಿಷ್ಟು ಈ ಯೋಜನೆ ಮುಖಾಂತರ ಸಿಗುವಂತಹ ಲಾಭಗಳಾಗಿರುತ್ತೆ. ಇಷ್ಟು ವರ್ಷ ಯಾರ್ಯಾರು ತಮ್ಮ ಹೆಸರುಗಳಲ್ಲಿ ಜಮೀನಿಲ್ಲ, ನಮ್ಮ ಹೆಸರಲ್ಲಿ ಇಷ್ಟು ವರ್ಷ ಕೂಡ ನಾವು ಇದೇ ಜಮೀನಲ್ಲಿದ್ದರೂ ನಮಗೆ ಹಕ್ಕುಪತ್ರ ಇಲ್ಲ, ಅಥವಾ ನಮ್ಮ ಮನೆ ಇದ್ದರೂ ನಮಗೆ ಇದಕ್ಕೆ ಹಕ್ಕುಪತ್ರ ಇಲ್ಲ ಅನ್ನೋ ಪ್ರತಿಯೊಬ್ಬರು ಕೂಡ ಇದಕ್ಕೆ ಅರ್ಜಿನ ಹಾಕಬಹುದು. ಅಂತಹ ಒಳ್ಳೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಸಿದ್ದರಾಮಯ್ಯ ಅವರು ತಂದಿದ್ದಾರೆ. ಇದಿಷ್ಟು ಈ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.